ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ತಥಾಗತ್ ಆನ್ಲೈನ್ ತರಬೇತಿಗೆ ಆತ್ಮೀಯ ಸ್ವಾಗತ. ಈಗ ನಾವು ಸ್ಪರ್ಧಾವಿಜೇತ ಮ್ಯಾಗಝಿನ್ನ ಪಾರ್ಟ್ 3 ಟಾಪ್ MCQನು ಪಾರ್ಟ್ 2ದಲ್ಲಿ ಉಳ್ಕೊಂಡಿದ್ವು. ಅವುಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬೇಗನೆ ಕವರ್ ಮಾಡಿ ಕೊಡ್ತಾ ಇದ್ದೇನೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಈಗ ನಾವು ಇದು ಮಾಡ್ತಾ ಇರೋದು ಪಾರ್ಟ್ 3. ಸೊ ನಿಮಗೆ ಇಲ್ಲಿ ಒಂದು ಇನ್ಫಾರ್ಮೇಷನ್ ಇದೆ. ಅಗೇನ್ ನಾನು ಹೇಳ್ತಾ ಇದ್ದಾನೆ, ನಮ್ಮದು ತಥಾಗತ್ GS Prep ಇಂಗ್ಲೀಷ್ ಚಾನಲ್ ಕೂಡ ಇದೆ. ಆ ಇಂಗ್ಲೀಷ್ ಚಾನಲಲ್ಲಿ ಇದೇ ಸೇಮ್ ಕಂಟೆಂಟ್ನ ನೀವು ಇಂಗ್ಲೀಷ್ನಲ್ಲಿ ಕೂಡ ನೋಡ್ಕೋಬೋದು. ನಿಮ್ದು ಯಾರಾದರೂ ಫ್ರೆಂಡ್ಸ್ಗೆ ಕಂಟೆಂಟು ಇಂಗ್ಲೀಷ್ನಲ್ಲಿ ಬೇಕಂತಂದರೆ ಅವ್ರಿಗೆ ನೀವು ಇದನ್ನು ಹೇಳಿ ರೆಕಮೆಂಡ್ ಮಾಡಿ. ಈ ಚಾನಲ್ಲು ಐ ಬಟನಲ್ಲಿ ನಿಮ್ಗೆ ಲಿಂಕ್ ಸಿಗ್ತದೆ, ಮತ್ತು ಅಷ್ಟೇ ಅಲ್ಲದೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಇರ್ತದೆ. ಅಲ್ಲಿ ನೀವು ಹೋಗಿ ಇದು ಇಂಗ್ಲೀಷ್ ಕಂಟೆಂಟ್ನ ನೋಡ್ಬೋದು. ಸೊ ಕಮಿಂಗ್ ಟು ದಿ ಕ್ವಶನ್ಸ್, ಪ್ರಶ್ನೆಗಳು ನೋಡ್ತಾ ಹೋಗೋಣ. ಭಾರತ ಮತ್ತು ನೇಪಾಳ ನಡುವೆ ಇತ್ತೀಚೆಗೆ ಒಂದು MOU ಆಗಿದೆ. ಅಂದರೆ MOU ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಏನಂತೇಳಿ, ಒಂದು ಮೋಟರೇಬಲ್ ಸೇತುವೆಯನ್ನು ನಿರ್ಮಿಸುವುದು ಯಾವ ಒಂದು ನದಿಗೆ ಅಡ್ಡಲಾಗಿ ಅಂತ ಕೇಳ್ತಾ ಇದ್ದಾರೆ ಕ್ವಶನು. ಸೊ ಇದು ಮಹಾಕಾಳಿ. ಯಾವುದು ಸರಿಯಾದ ಉತ್ತರ ಬಂದರೆ ಮಹಾಕಾಳಿ. ಸೊ ಮೂವಿಂಗ್ ಟು ದಿ ನೆಕ್ಸ್ಟ್ ಒನ್, ಲಾರೆಸ್ ವರ್ಲ್ಡ್ ಬ್ಯಾಕ್ ಥ್ರೂ ಆಫ್ ದಿ ಇಯರ್. ಓಕೆ, ಲಾರೆಸ್ ವರ್ಲ್ಡ್ ಬ್ಯಾಕ್ ಥ್ರೂ ಆಫ್ ದಿ ಇಯರ್ 2022 ಪ್ರಶಸ್ತಿಗೆ ಭಾರತೀಯ ಯಾವ ಅಥ್ಲೆಟಿಕ್ ಹೆಸರು ನಾಮನಿರ್ದೇಶನಗೊಂಡಿದೆ ಅಂತ ಹೇಳ್ತಾರೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ನೀರಜ್ ಚೋಪ್ರಾ ಅವರು. ಯಾರು? ನೀರಜ್ ಚೋಪ್ರಾ ಸರಿಯಾದ ಉತ್ತರ. ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ, ಓಕೆ, ರಿಪಬ್ಲಿಕ್ ಡೇ ಪೆರೇಡು 2022ಕ್ಕೆ, ಸೊ 2022ಕ್ಕೆ ದಕ್ಷಿಣ ಭಾರತದಿಂದ ಯಾವ ಏಕೈಕ ರಾಜ್ಯದ ಒಂದು ಸ್ತಬ್ಧಚಿತ್ರ, ಟ್ಯಾಬ್ಲೋ ಅಂತಂದರೆ ಸ್ತಬ್ಧಚಿತ್ರ ಆಯ್ಕೆ ಮಾಡಲಾಗಿತ್ತು ಅಂತ ಕೇಳ್ತಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ನಿಮಗೆ ಗೊತ್ತಿದೆ. ಲಾಸ್ಟ್ ಒಂದು ಕ್ಲಾಸ್ನಲ್ಲಿ ನೀವು ಕೇಳಿರ್ತೀರ, ಕಂಪ್ಲೀಟ್ಲಿ ಡೀಟೇಲ್ ಆಗಿ ಹೇಳಿದೆ ನಾನು ಗಣರಾಜ್ಯೋತ್ಸವ ಬಗ್ಗೆ. ಸೊ ಇದು ಕರ್ನಾಟಕ. ಔಟ್ ಆಫ್ ದಿ ಸೌತ್ ಇಂಡಿಯನ್ ಸ್ಟೇಟ್ಗಳು ಏನಿದಾವೆ ಅದರಲ್ಲಿ ಕರ್ನಾಟಕದ ಮಾತ್ರ ಆಗಿದೆ. ಲಾಸ್ಟ್ ಒಂದು 13 ಟೈಮ್ಸು, ಲಾಸ್ಟ್ ಒಂದು 13 ಬಾರಿ ಸತತವಾಗಿ ಕರ್ನಾಟಕ ಈಗ ಅದರಲ್ಲಿ ಪಾಲ್ಗೊಂಡಿದೆ. ಈ ಬಾರಿ ನಮಗೆ ಸೆಕೆಂಡ್ ಪ್ರೈಸ್ ಕೂಡ ಸಿಕ್ಕಿದೆ. ಓಕೆ, ಟೋಟಲ್ 3 ಟೈಮ್ಸ್ ಸಿಕ್ಕಿದೆ. ನಿಮ್ಗೆ ಯಾರಾದರೂ ಈ ವಿಡಿಯೋ ಸೆಕೆಂಡ್ ಪಾರ್ಟ್ ನೋಡಿದ್ರೆ ಸೆಕೆಂಡ್ ಪಾರ್ಟ್ ನೋಡಿ, ತುಂಬ ಎಲೋಬ್ರೇಟ್ಲಿ ಆಗಿ ನಾನು ನಿಮಗೆ ವಿಶ್ಲೇಷಣೆ ಮಾಡಿಕೊಟ್ಟಿದ್ದೇನೆ. ಸೊ ಮುಂದೆ ಈಗ ಅದ್ರ ಬಗ್ಗೆ ಇಲ್ಲೊಂದು ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಹೇಳ್ತಾ ಹೋಗ್ತೇನೆ ನೋಡಿ. ಸೊ ಪದ್ಮ ಪ್ರಶಸ್ತಿಗಳು ಇವು ಅತ್ಯುತ್ತಮ ನಾಗರಿಕ ಪ್ರಶಸ್ತಿಗಳಾಗಿದ್ದಾವೆ. ನಿಮಗೆ ಭಾರತ ರತ್ನದ ನೆಕ್ಸ್ಟ್ ಯಾವ್ದು ಬರ್ತದೆ ಅಂತಂದರೆ ಪದ್ಮ ಪ್ರಶಸ್ತಿಗಳು ಬರ್ತವೆ. ಇದರಲ್ಲಿ ಮೊದಲನೇದು ಯಾವುದು? ಪದ್ಮ ವಿಭೂಷಣ. ಯಾವುದು? ಪದ್ಮ ವಿಭೂಷಣ. ಅದರ ನೆಕ್ಸ್ಟ್ ಯಾವುದು? ಪದ್ಮಭೂಷಣ. ಅದರ ನೆಕ್ಸ್ಟ್ ಪದ್ಮಶ್ರೀ ಪ್ರಶಸ್ತಿಗಳಾಗಿವೆ. ಇವು ಯಾರ್ಯಾರಿಗೆ ಕೊಡ್ತಾರೆ? ಇವು ಭಾರತೀಯರಿಗೂ ಕೊಡ್ತಾರೆ, ಅವಾಸಿಯ ಭಾರತೀಯರಿಗೆ ಅಂದರೆ NRIಗಳಿಗೂ ಕೊಡ್ತಾರೆ. ಇದು ಫಸ್ಟ್ ಯಾವಾಗ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಟೈಮ್ನಿಂದ 1954 ಟೈಮ್ನಿಂದ ಜನವರಿ 7ಕ್ಕೆ ಕೊಟ್ಟಿದ್ರು. ಪ್ರತಿ ವರ್ಷವೂ ಕೊಡ್ತಾ ಬರ್ತಾರೆ. ಯಾರು ಕೊಡ್ತಾರೆ? ಕೇಂದ್ರ ಗೃಹ ವ್ಯವಹಾರ ಇಲಾಖೆ ಸಚಿವಾಲಯ ಇದನ್ನು ಪ್ರಕಟಿಸ್ತಾ ಬರ್ತದೆ. ಇದನ್ನು ಪ್ರದಾನ ಯಾರು ಮಾಡ್ತಾರೆ ಅಂತಂದರೆ ರಾಷ್ಟ್ರಪತಿಗಳು ಪ್ರದಾನ ಮಾಡ್ತಾರೆ. ಇದು ನಿಮಗೆ 1977ರಲ್ಲಿ ಸ್ಟಾಪ್ ಮಾಡಿದ್ರು. ಮುರಾರ್ಜಿ ದೇಸಾಯಿ ಗೌರ್ಮೆಂಟ್ ಬಂದಾಗ ಅವರು ಒಂದು ಸ್ಟಾಪ್ ಮಾಡಿದ್ರು. ಮತ್ತು 1980ರಲ್ಲಿ ಇದನ್ನು ಇಂದಿರಾ ಗಾಂಧೀಜಿ, ನಮ್ಮದು ಲೇಟ್ ಪ್ರೈಮ್ ಮಿನಿಸ್ಟರ್ ಏನಿದಾರಲ್ಲ ಅವರು ಮತ್ತೆ ಇದನ್ನು ರಿಸ್ಟಾರ್ಟ್ ಮಾಡಿದರು. ಆಮೇಲೆ ಇಲ್ಲಿ ನೀವು ನೋಡ್ಬೋದು, ಪದ್ಮ ವಿಭೂಷಣ ಮೊದಲನೇ ಬಾರಿಗೆ ಯಾರ್ಯಾರಿಗೆ ಸಿಕ್ಕಿದೆ ಅಂತಂದರೆ, ಇದು ನೆನ್ಪಿಟ್ಕೊಳ್ಳೇಬೇಕು ನೀವು, ಸತ್ಯೇಂದ್ರನಾಥ್ ಬೋಸ್ ಅವರಿಗೆ, ನಡಾಲಾಲ್ ಬೋಸ್ ಅವರಿಗೆ, ಆಮೇಲೆ ಜಾಕೀರ್ ಹುಸೇನ್ ಅವರಿಗೆ, VK ಕೃಷ್ಣ ಮೆನನ್ ಅವರಿಗೆ, ಅದಷ್ಟೇ ಅಲ್ಲದೆ ಬಾಲಾ ಸಾಹೇಬ್ ಗಂಗಾಧರ್ ಅವರಿಗೆ ಪದ್ಮಭೂಷಣ. ಓಕೆ, ಪದ್ಮಭೂಷಣ ಯಾರ್ಯಾರು ಸಿಕ್ಕಿತ್ತು ಅಂದರೆ, ಒಂದು ಹೋಮಿ ಜಹಾಂಗೀರ್ ಬಾಬಾ ಅವರು. ಓಕೆ, ಹೋಮಿ ಜಹಾಂಗೀರ್ ಬಾಬಾ ಅವರು. ನೆಕ್ಸ್ಟ್ ಇನ್ನೊಂದು ಶಾಂತಿ ಸ್ವರೂಪ್ ಭಟ್ನಾಗರ್, ಆಮೇಲೆ ಸುಕುಮಾರ್ ಸೇನು, ಆಮೇಲೆ MS ಸುಬ್ಬಲಕ್ಷ್ಮಿ. ಈ 4 ಜನಕ್ಕೆ ಪದ್ಮಭೂಷಣ ಸಿಕ್ಕಿತ್ತು. ಪದ್ಮಶ್ರೀ ಸಾಕಷ್ಟು ಇರ್ತಾವೆ, ಅವುಗಳು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ 2022ಕ್ಕೆ ಬಂದರೆ, ಓಕೆ, 2022ರಲ್ಲಿ ಈಗ ನಮಗೆ ಪದ್ಮ ವಿಭೂಷಣ ಒಟ್ಟು ನಿಮಗೆ 2022ರಲ್ಲಿ 128 ಪ್ರಶಸ್ತಿಗಳು ಕೊಟ್ಟಿದ್ದಾರೆ. ಅದರಲ್ಲಿ ಪದ್ಮ ವಿಭೂಷಣ 4, ಪದ್ಮಭೂಷಣ 17, ಪದ್ಮಶ್ರೀಗಳು 104, ಒಟ್ಟು 128 ಪ್ರಶಸ್ತಿಗಳು ಈ ಬಾರಿ ಕೊಟ್ಟಿದ್ದಾರೆ 2022ರಲ್ಲಿ. ಪದ್ಮ ವಿಭೂಷಣ ಯಾರ್ಯಾರು ಕೊಟ್ಟಿದ್ದಾರೆ? ಒಂದನೇದು ಜನರಲ್ ಬಿಪಿನ್ ರಾವತ್ ಅವರು, ಫಸ್ಟ್ CDS ಇದ್ರು. ಇವರಿಗೆ ಮರಣೋತ್ತರವಾಗಿ ಇವರು ಸಿವಿಲ್ ಸರ್ವಿಸ್ಗೆ, ನಾಗರಿಕ ಸೇವೆಗಳು ಮಾಡಿದ ಒಂದು ಇದರಲ್ಲಿ ಕೊಟ್ಟಿದ್ದಾರೆ. ಅದಾದ ನಂತರ ಇವರಾದ ನಂತರ ನೆಕ್ಸ್ಟು ಯಾರು? ಕಲ್ಯಾಣ್ ಸಿಂಗ್ ಅವರು ಮತ್ತು ರಾಧೆ ಶ್ಯಾಮ್ ಕೇಲ್ಕಾ ಅವರು. ಇಬ್ಬರು ಕೂಡ ಉತ್ತರ ಪ್ರದೇಶದವರಾಗಿದ್ದಾರೆ. ಇವರಿಗೆ ಸಾಮಾಜಿಕ ವ್ಯವಹಾರಗಳಲ್ಲಿ, ಪಬ್ಲಿಕ್ ಅಫೇರ್ಸ್ನಲ್ಲಿ, ಮತ್ತು ಇವರಿಗೆ ಸಾಹಿತ್ಯ ಶಿಕ್ಷಣದಲ್ಲಿ, ಯಾರಿಗೆ? ರಾಧೇಶ್ಯಾಮ್ ಕೇಲ್ಕಾ ಅವರಿಗೆ, ಇವರಿಗೆ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಪ್ರಭಾ ಅತ್ರೆ ಅವರು ಇವರು ಮಹಾರಾಷ್ಟ್ರದಿಂದ, ಇವರು ಆರ್ಟ್ನಲ್ಲಿ ಅಂದರೆ ಕಲೆಯ ಒಂದು ಕ್ಷೇತ್ರದಲ್ಲಿ ಇವರಿಗೆ ಕೊಟ್ಟಿದ್ದಾರೆ. ಇದಷ್ಟೇ ಅಲ್ಲದೆ ಈ ಬಾರಿ ಪದ್ಮಶ್ರೀಗಳು, ಯಾವುದು? ಪದ್ಮಶ್ರೀಗಳು ಕೆಲವೊಂದಿಷ್ಟು ಕ್ರೀಡಾಪಟುಗಳಿಗೆ ಕೊಟ್ಟಿದ್ದಾರೆ.
ಪದ್ಮಶ್ರೀಗಳು ಇವು. ಪದ್ಮಶ್ರೀಗಳು ಯಾರ್ಯಾರು ಕೊಟ್ಟಿದ್ದಾರೆ? ಮೊದಲನೇದಾಗಿ ನೀರಜ್ ಚೋಪ್ರಾ ಅವ್ರಿಗೆ. ಇವ್ರು ಏನು ಮಾಡ್ತಾರೆ? ಇವರು ನೀರಜ್ ಚೋಪ್ರಾ ಅವರು. ಓಕೆ, ನೀರಜ್ ಚೋಪ್ರಾ ಅವರು, ಇವರು ಜಾವ್ಲಿನ್ ಥ್ರೋ. ಇವರಿಗೆ ಮತ್ತೊಂದು ಯಾವ ಒಂದು ಮುಖ್ಯ ಪ್ರಶಸ್ತಿ ಸಿಕ್ಕಿದೆ ಅಂದರೆ ಪರಮ ವಿಶಿಷ್ಟ ಸೇವಾ ಪದಕ ಸಿಕ್ಕಿದೆ. ಇದು ಕೂಡ ನಿಮ್ಗೆ ಕ್ವಶನ್ ಆಗ್ಬೋದು. ಪರಮ ವಿಶಿಷ್ಟ ಸೇವಾ ಪದಕ ಯಾರಿಗೆ ಸಿಕ್ಕಿದೆ ಅಂತೇಳಿ ಕ್ವಶನ್ ಆದರೆ ಅದು ಯಾರಿಗೆ? ನೀರಜ್ ಚೋಪ್ರಾ ಅವರಿಗೆ. ಇವರಿಗೆ ಪದ್ಮಶ್ರೀ ಕೂಡ ಸಿಕ್ಕಿದೆ. ಆಮೇಲೆ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಅವಾರ್ಡ್ ಕೂಡ ಲಾಸ್ಟ್ ಇಯರ್ ಸಿಕ್ಕಿತ್ತು. ಅದಷ್ಟೇ ಅಲ್ಲದೆ ದೇವೇಂದ್ರ ಜಾಜರಿಯಾ ಅವರಿದ್ದಾರೆ, ಆಮೇಲೆ ಸುಮಿತ್ ಕಂಟೇಲ್ ಅವರಿದ್ದಾರೆ, ಆಮೇಲೆ ಅವಾನಿ ಲೇಖಾ ಅವರಿದ್ದಾರೆ, ಪ್ರಮೋದ್ ಭಗತ್, ವಂದನಾ ಕಟಾರಿಯಾ. ಆಮೇಲೆ ಸೊ ಇಲ್ಲಿ ಕೊಟ್ಟಿದ್ದೆ ನಾನು, ಈ ಇನ್ಫಾರ್ಮೇಷನ್ ನೋಡ್ಕೊಳ್ಳಿ. ಅವ್ರು ಯಾವ್ಯಾವ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾರೆ ಅನ್ನೋದು ಕೂಡ ನಾವು ನೋಡ್ಕೋಬೇಕು, ಮತ್ತು ಅವ್ರು ಯಾವ ಒಂದು ಆಟದಲ್ಲಿ ಆಡ್ತಾರೆ ಅನ್ನೋದು ಕೂಡ ನೋಡ್ಕೋಬೇಕು. ಯಾವುದೇ ರೀತಿಯಾದಂಥ ಪ್ರಶ್ನೆಗಳು ಬರುವ ಒಂದು ಸಂಭಾವನೆ ಇರ್ತದೆ. ಆಮೇಲೆ 2022ರಲ್ಲಿ ಕನ್ನಡಿಗರು ಯಾರ್ಯಾರಿಗೆ ಸಿಕ್ಕಿದೆ? ಒಟ್ಟು 5 ಜನಕ್ಕೆ ಸಿಕ್ಕಿದೆ. ಆಮೇಲೆ ಮೊದಲೇದು ದಲಿತ ಕವಿ ಅಂತಲೇ ಫೇಮಸ್ ಆದಂಥ ಡಾಕ್ಟರ್ ಶಿದ್ಲಂಗೆ ಅವರಿಗೆ ಸಿಕ್ಕಿದೆ. ಇವರ ಒಂದು ಕ್ಷೇತ್ರ ಸಾಹಿತ್ಯ ಮತ್ತು ಶಿಕ್ಷಣವಾಗಿತ್ತು. ಆಮೇಲೆ ಅಬ್ದುಲ್ ಖಾದರ್ ಇವರಿಗೆ ಒಂದು ಇತರೆ ಕೆಟಗರಿಯಲ್ಲಿ ಸಿಕ್ಕಿದೆ. ಅಂದರೆ ಇವರು ಕೆಲವೊಂದಿಷ್ಟು ಅಗ್ರಿಕಲ್ಚರ್ನಲ್ಲಿ ಇನೋವೇಷನ್ಸ್ನ ಮಾಡಿದ್ರು, ಆ ಒಂದು ಕಾರಣಕ್ಕೆ ಸಿಕ್ಕಿದೆ. ಆಮೇಲೆ ಡಾಕ್ಟರ್ ಸುಬ್ಬಣ್ಣ ಅಯ್ಯಪ್ಪನ್ ಅವರು ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಅಂದರೆ ವಿಜ್ಞಾನ ಮತ್ತು ತಾಂತ್ರಿಕ ವಿಭಾಗದಲ್ಲಿ ಅವರಿಗೆ ಸಿಕ್ಕಿದೆ. ಆಮೇಲೆ HR ಕೇಶವಮೂರ್ತಿ ಇವರಿಗೆ ಕಲೆಯಲ್ಲಿ ಸಿಕ್ಕಿದೆ. ಮತ್ತು ಅಮ್ಮೆ ಮಹಾಲಿಂಗ ನಾಯಕ್ ಇವರಿಗೆ ಕೃಷಿಯಲ್ಲಿ ಸಿಕ್ಕಿದೆ. ಸೊ ಇವಿಷ್ಟು ಇನ್ಫಾರ್ಮೇಷನ್ ಕೂಡ ನೀವು ಗಮನಿಸ್ಕೋಬಹುದು. ಮತ್ತು ನಿಮಗೆ ಪದ್ಮ ವಿಭೂಷಣ 2021 ಕೂಡ ಸ್ವಲ್ಪ ನಾನು ನಿಮಗೆ ಇಲ್ಲಿ ಹೇಳ್ತೇನೆ. ಯಾಕಂದರೆ ಇಲ್ಲಿ ಪದ್ಮ ವಿಭೂಷಣ ಒಟ್ಟು 7 ಜನಕ್ಕೆ ಸಿಕ್ಕಿತ್ತು. ಅದರಲ್ಲಿ ಕರ್ನಾಟಕದವರು ಬೆಳ್ಳಿ ಮೋನಪ್ಪ ಹೆಗಡೆ ಅವರು. ಯಾರು? ಬೆಳ್ಳಿ ಮೋನಪ್ಪ ಹೆಗಡೆ ಅವರಿಗೆ ಪದ್ಮ ವಿಭೂಷಣ ಸಿಕ್ಕಿತ್ತು. ಅದಷ್ಟಲ್ಲದೆ 2021ರಲ್ಲಿ ಸಿಕ್ಕಂಥ ಕನ್ನಡಿಗರು ಕೂಡ ನೀವು ಇಲ್ಲ ಕೊಟ್ಟಿದ್ದೇನೆ, ಇವುಗಳನ್ನ ನೀವು ನೋಡ್ಕೋಬಹುದು. ಇವೆಲ್ಲ ಇನ್ಫಾರ್ಮೇಷನ್ ನೀವು ನೋಡ್ಕೋಬಹುದು. ಆಮೇಲೆ ವಿಭೂಷಣಗಳು ಕೂಡ ನೋಡ್ಕೊಳ್ಳಿ. ಆಮೇಲೆ 2022ರಲ್ಲಿ ಪದ್ಮಭೂಷಣ 17 ಜನಕ್ಕೆ ಸಿಕ್ಕಿದಲ್ಲ, ಅದರಲ್ಲಿ ಕೆಲವೊಂದಿಷ್ಟು ಪ್ರಮುಖರನ್ನು ನಾವು ನೋಡಬೇಕಾಗ್ತದೆ. ಯಾರ್ಯಾರು? ಒಂದೇದು ಸೈರಸ್ ಪುನಾವಾಲಾ ಅವರು. ಇವರು ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಎಲ್ಲಿದೆ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ? ಇದು ಪುಣೆದಲ್ಲಿದೆ. ಇವರು ಏನು ಮಾಡ್ತಾರೆ? ಕೋವಿಶೀಲ್ಡ್ ಯಾರ ಜೋಡಿ? ಅಸ್ಟ್ರಾಜೆನೆಕಾ, UK ಅಸ್ಟ್ರಾಜೆನೆಕಾ ಒಂದು ಕಂಪ್ನಿ ಜೋಡಿಗೆ ಸೇರ್ಕೊಂಡ್ಬಿಟ್ಟು ಇವರು ಒಂದು ಟೈಅಪ್ದಿಂದ ಇವರು ಕೋವಿಶೀಲ್ಡ್ನ ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಆಮೇಲೆ ಸತ್ಯ ನಡಾಲ್ ಇವರು ಯಾರು? ಮೈಕ್ರೋಸಾಫ್ಟ್ CEO. ಯಾರು? CEO ಆಗಿದ್ದಾರೆ. ಆಮೇಲೆ ಮೈಕ್ರೋಸಾಫ್ಟ್ನ ಫೌಂಡರ್ಸ್ ಯಾರು? ಬಿಲ್ ಗೇಟ್ಸ್ ಮತ್ತು ಪಾಲ್ ಅಲೆನ್. ಮೈಕ್ರೋಸಾಫ್ಟ್ನ ಫೌಂಡರ್ಸು ಬಿಲ್ ಗೇಟ್ಸ್ ಮತ್ತು ಪಾಲ್ ಅಲೆನ್. ಸುಂದರ್ ಪಿಚೈ ಯಾರು? ಸುಂದರ್ ಪಿಚೈ ಅವರು ಗೂಗಲ್ CEO. ಇವರು ಭಾರತೀಯ ಮೂಲದವರಾಗಿದ್ದಾರೆ. ಇದು ಗೂಗಲ್ CEO. ಇವ್ರಿಗೂ ಕೂಡ ಸಿಕ್ಕಿದೆ. ಹಾಗಾದರೆ ಗೂಗಲ್ದ ಫೌಂಡರ್ಸ್ ಯಾರು? ಲ್ಯಾರಿ ಪೇಜ್ ಮತ್ತು ಸರ್ಗೆ ಬೇರಿನ್. ಓಕೆ, ಲ್ಯಾರಿ ಪೇಜ್ ಮತ್ತು ಸರ್ಗೆ ಬೇರಿನ್. ಆಮೇಲೆ ಇದಷ್ಟೇ ಅಲ್ಲದೆ ಮತ್ತೆ ಡಾಕ್ಟರ್ ಕೃಷ್ಣ ಎಲ್ಲ ಮತ್ತು ಸುಚಿತ್ರ ಎಲ್ಲ. ಇವರು ಯಾರು? ಇವರು ಭಾರತ್ ಬಯೋಟೆಕ್ದ ಸಿಒಗಳಾಗಿದ್ದಾರೆ. ಇವರು ಭಾರತ್ ಬಯೋಟೆಕ್ ಎಲ್ಲಿದೆ? ಹೈದರಾಬಾದ್ನಲ್ಲಿದೆ. ಇವ್ರು ಏನು ಮಾಡಿದ್ರು? ಕೋವ್ಯಾಕ್ಸಿನ್ ಪ್ರೊಡಕ್ಷನ್ ಮಾಡಿದ್ರಲ್ಲ, ಅದು ಕಾರಣಕ್ಕಾಗಿ ಇವ್ರಿಗೆ. ಆಮೇಲೆ ಗುಲಾಬ್ ನಬಿ ಆಜಾದ್. ಇವರು ಅಪೋಸಿಟ್ ಪಾರ್ಟಿ ಲೀಡರ್ ಆಗಿದ್ರು. ಇವರು ಜಮ್ಮು ಕಾಶ್ಮೀರದ ಒಂದು ಮಾಜಿ ಮುಖ್ಯಮಂತ್ರಿ ಕೂಡ ಆಗಿದ್ರು. ಇವರಿಗೆ ಪಬ್ಲಿಕ್ ಅಫೇರ್ಸ್ನಲ್ಲಿ ಸಿಕ್ಕಿದೆ. ಆಮೇಲೆ ಇನ್ನೊಂದು ನೋಟ್ವರ್ದಿ ಏನಂತಂದರೆ ಬುದ್ಧದೇವ ಭಟ್ಟಾಚಾರ್ಯ. ಇವರು ವೆಸ್ಟ್ ಬೆಂಗಾಲ್ದವರಾಗಿದ್ದರು. ಇವರು ವೆಸ್ಟ್ ಬೆಂಗಾಲ್ದ ಒಂದು ಹಳೆಯ ಒಂದು ಮುಖ್ಯಮಂತ್ರಿಗಳು ಆಗಿದ್ದು, ಮಾಜಿ ಮುಖ್ಯಮಂತ್ರಿ. ಇವರು ಈ ಒಂದು ಪ್ರಶಸ್ತಿನ ಅವರು ತಿರಸ್ಕರಿಸಿದ್ದಾರೆ. ನೋಡಿ, ಆರ್ಟಿಕಲ್ 18 ಪ್ರಕಾರ ನಾವು ಟೈಟಲ್ನ ಇಟ್ಕೋಬಾರ್ದಾಗಿದೆ. ಬಟ್ ಇವು ಪದ್ಮಶ್ರೀಗಳು, ಪದ್ಮ ಪ್ರಶಸ್ತಿಗಳು ಏನಂತಂದರೆ ಇವು ಅವಾರ್ಡ್ಸು. ಓಕೆ, ಇವು ಟೈಟಲ್ಸ್ ಅಲ್ಲ. ಓಕೆ, ಅದನ್ನು ಕೂಡ ನೀವು ಗಮನಿಸ್ಕೋಬಹುದು. ಆಮೇಲೆ ಗ್ಲೋಬಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಅಫೋರ್ಡೆಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ ಯಾವ IIT ಪ್ರಾರಂಭಿಸಿದೆ? ಯಾವುದು? ಗ್ಲೋಬಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಆ್ಯಂಡ್ ಅಫೋರ್ಡೆಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ ಯಾವ IIT ಧಾರವಾಡ. ಯಾವುದು? IIT ಧಾರವಾಡ. ಸೊ ಕೆಳಗಿನಗಳಲ್ಲಿ ಯಾವುದು ಇತ್ತೀಚೆಗೆ ಭಾರತದ ಮೊದಲ ಇತರ ಪರಿಣಾಮಕಾರಿ ಪ್ರದೇಶ ಆಧಾರಿತ ಸಂರಕ್ಷಣಾ ಕ್ರಮಗಳು? ಯಾವುದು? OECM ಅಂದರೆ ಅದರ್ ಎಫೆಕ್ಟಿವ್ ಏರಿಯಾ ಬೇಸ್ಡ್ ಕನ್ಸರ್ವೇಷನ್ ಮೆಥಡ್ಸ್. ಇಲ್ಲಿ ಏನಾಗ್ತದೆ ಅಂತಂದರೆ ಇದರಲ್ಲಿ ಯಾವುದಂತ ಘೋಷಿಸಿದ್ದಾರೆ, ನಾನು ನಿಮಗೆ ಡೀಟೇಲ್ಸ್ ಹೇಳ್ತೀನಿ. ಯಾವುದಂತ ನೋಡೋಣ ಮೊದಲು. ಇದಕ್ಕೆ ಅರಾವಳಿ ಜೀವ ವೈವಿಧ್ಯ ಉದ್ಯಾನ. ಓಕೆ, ಅರಾವಳಿ ಬಯೋಡೈವರ್ಸಿಟಿ ಪಾರ್ಕ್. ಇಲ್ಲಿ ಇದೇನಿದು OECM ಅಂತಂದರೆ, ಈ OECM ಟ್ಯಾಬ್ ಕೊಡೋದ್ರಿಂದ ಏನಾಗ್ತದೆ ಅಂತಂದರೆ ಯೂನಿಯನ್ ಫಾರ್ ಕನ್ಸರ್ವೇಷನ್ ಫಾರ್ ನೇಚರ್ ಯಾವುದಿದು? IUCN ಒದಗಿಸ್ತದೆ. ಇದರ ಪ್ರಕಾರ ಸೈಟ್ಗಳನ್ನು ರಕ್ಷಿಸಲಾಗಿಲ್ಲದಂತಹ
OECM ಸೈಟ್ಗಳು ಏನಿದಾವಲ್ಲ ಅವುಗಳನ್ನು ಇವರ ಅಡಿಗಳಲ್ಲಿ ನಾವು ಜೀವವೈವಿಧ್ಯಗಳನ್ನು ಸಮೃದ್ಧಗೊಳಿಸಬಹುದು. ಅಷ್ಟೇ ಅಲ್ಲದೆ ಇದು ಅರಾವಳಿ ಬೆಟ್ಟಗಳಲ್ಲಿ ದೇಶದ ಮೊದಲ OEM ಸೈಟ್ ಆಗಿದೆ. ಇದೇನಿಗೆ ನಾವು ಅರಾವಳಿ ಬೆಟ್ಟದಲ್ಲಿ ಏನಿದೆಯಲ್ಲ ಇದು ಫಸ್ಟ್ ಇಂಡಿಯಾದು ಅಂದರೆ ನಮ್ಮದು ಕಂಟ್ರಿದು ಫಸ್ಟ್ OECM ಸೈಟ್ ಯಾವುದು ಅಂತಂದರೆ ಇದೆ. ಈ ಅರಾವಳಿ ಜೀವ ವೈವಿಧ್ಯ ಉದ್ಯಾನದ ಬಗ್ಗೆ ಕೆಲವಷ್ಟು ಇನ್ಫಾರ್ಮೇಷನ್ ನಾನು ನಿಮಗೆ ಹೇಳಬೇಕಂತಂದರೆ ಇದರಲ್ಲಿ ಆಲ್ಮೋಸ್ಟ್ ಒಂದು 300 ಎಕರೆ ವಿಸ್ತಾರ ಹೊಂದಿದೆ. ಅದಷ್ಟೇ ಅಲ್ಲದೆ ಇದೊಂದು ಅರೆ ಶುಷ್ಕ ಒಂದು ಸಸ್ಯ ವರ್ಗವನ್ನು ಹೊಂದಿದೆ. ಅಂದರೆ ಸೆಮಿ ಅರಿಡ್ ವೆಜಿಟೇಷನ್ ಇಲ್ಲಿದೆ. ಯಾವುದು ಸೆಮಿ ಅರಿಡ್ ವೆಜಿಟೇಷನ್ ಇದೆ. ಇಲ್ಲಿ ನಾನು ನಿಮ್ಗೆ ಕೊಟ್ಟಿದ್ದೇನೆ ಎಷ್ಟು ಪದ್ಯಗಳಿದೆ ಇವೆಲ್ಲ ನೋಡ್ಕೋಬೋದು ನೀವು. ಇದಕ್ಕೆ ಇಲ್ಲಿ ಈ ಅರಾವಳಿಗೆ ಏನಂತಂದರೆ ದೆಲ್ಲಿಯ ಒಂದು ಹಸಿರ ಶ್ವಾಸಕೋಶ ಅಂತೇಳಿ ಕೂಡ ಕರೀತಾರೆ. ಈ ಅರಾವಳಿಗಳಿಂದ ದೆಲ್ಲಿಗೆ 7.7% ಆಮ್ಲಜನಕ ಹೋಗ್ತದೆ. ಅದು ಕೂಡ ನಾವು ಗಮನಿಸ್ಕೋಬಹುದು. ಯಾಕೆ ಒಂದು OECM ಟ್ಯಾಗ್ನ ಕೊಡಬೇಕು? ಇವು ಅಕ್ರಮ ಗಣಿಗಾರಿಕೆ ಏನಾಗ್ತದೆ ಅಂತಂದರೆ ಟೋಟಲ್ಲು ಇಲ್ಲಿ ಅಕ್ರಮ ಗಣಿಗಾರಿಕೆಗೆ ಟೋಟಲ್ ಒಂದು 25% ಲಾಸ್ ಆಗಿದೆ. ಒಂದು ಕ್ಯಾಗ್ ರಿಪೋರ್ಟ್ ಪ್ರಕಾರ ಲಾಸ್ಟು ಒಂದು 4,000ಕ್ಕೂ ಹೆಚ್ಚು ಅಕ್ರಮ ಗಣಿಗಾರಿಕೆಗಳು ಇಲ್ಲಿ ನಡೆದಿದೆ ಕೆಲವು ದಶಕದಲ್ಲಿ. ಆಮೇಲೆ 1960ರಿಂದ 31 ಬೆಟ್ಟಗಳಿಗೂ ಇಲ್ಲಿ ಕಣ್ಮರೆಯಾಗಿದೆ. ಓಕೆ, ಅಷ್ಟು ಇಲ್ಲಿಗಲ್ ಮೈನಿಂಗ್ ಇಲ್ಲಿ ನಡ್ತದೆ. ಹೀಗಾಗಿ OECMನ ಟ್ಯಾಗ್ನ ಪ್ರೊವೈಡ್ ಮಾಡ್ತಾ ಬರ್ತಾರೆ. ಮುಂದೆ ಇನ್ನೊಂದು 9.9 ಕೋಟಿ, ಅದು 9.9 ಕೋಟಿ ವರ್ಷಗಳ ಹಳೆಯದಾದ ಸಂಪೂರ್ಣವಾಗಿ ರಕ್ಷಿಸಲ್ಪಟ್ಟ ಹೂವೊಂದು, ಯಾವುದು ಸಂಪೂರ್ಣವಾಗಿ ರಕ್ಷಿಸಲ್ಪಟ್ಟ ಹೂವೊಂದು ಇತ್ತೀಚೆಗೆ ಯಾವ ದೇಶದಲ್ಲಿ ಕಂಡು ಬಂದಿದೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಮಯನ್ಮಾರ್. ಯಾವ ದೇಶದಲ್ಲಿ? ಮಯನ್ಮಾರ್. ಪಿಕ್ಚರಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾದೊಂದು ಹೂವಿದೆ ಅಂತೇಳಿ. ಆಮೇಲೆ ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ DCGI ಯಾವ ಒಂದು ಕೋವಿಡ್ ಏಕ ಡೋಸ್ಗೆ ಅಂದರೆ ಒಂದು ಡೋಸ್ಗೆ ಓಕೆ ಸಿಂಗಲ್ ಡೋಸು ತುರ್ತು ಬಳಕೆ ಓಕೆ ಯಾವ ಒಂದು ಇದಕ್ಕೆ ಸಿಂಗಲ್ ಡೋಸಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದರೆ ಸ್ನೇಹಿತರೆ ಸ್ಪುಟ್ನಿಕ್ ಲೈಟು ಮತ್ತು ಸ್ಪುಟ್ನಿಕ್ ವಿ. ಓಕೆ, ಸ್ಪುಟ್ನಿಕ್ ಲೈಟು ಮತ್ತು ಸ್ಪುಟ್ನಿಕ್ ವಿಗೆ ಏನು ಡಿಫ್ರೆನ್ಸು? ಇದು 2 ಡೋಸ್ ಕೊಡ್ತಾರೆ, ಇದು ಸಿಂಗಲ್ ಡೋಸು. ಸ್ಪುಟ್ನಿಕ್ ಲೈಟ್ ಅಂತ ಬಂದರೆ ಅದು ಸಿಂಗಲ್ ಡೋಸು. ಇದು ರಷ್ಯನ್ ಆಗಿದೆ, ರಷ್ಯನ್ ಇನೋವೇಟೆಡ್ ಇದು ವ್ಯಾಕ್ಸಿನ್ ಆಗಿದೆ. ಭಾರತದಲ್ಲಿ ಯಾರು ಇದು ಮಾಡ್ತಾರೆ? ರೆಡ್ಡಿ ಲ್ಯಾಬ್. ಯಾವುದು? ರೆಡ್ಡಿ ಲ್ಯಾಬ್ ಎಲ್ಲಿದೆ? ಹೈದರಾಬಾದ್ನಲ್ಲಿದೆ. ಸೊ ಇಷ್ಟು ಇನ್ಫಾರ್ಮೇಷನ್ ನೆನಪಿಟ್ಕೋಬಹುದು. ಏಷ್ಯಾದ ಮೊದಲ ಹಿಪ್ಪು ನೇರಳೆಯ ಪಳೆಯುಳಿಕೆಯನ್ನು ಭಾರತದ ಯಾವ ರಾಜ್ಯದಲ್ಲಿ ಇತ್ತೀಚೆಗೆ ಕಂಡು ಹಿಡಿಯಲಾಗಿದೆ ಅಂತಂದರೆ ಇದು ಮಲ್ಬೇರಿ. ಓಕೆ, ಹಿಪ್ಪು ನೇರಳೆ ಅಂತಂದರೆ ಮಲ್ಬೇರಿ. ಇದು ಯಾವುದು ಅಂತಂದರೆ ರಾಜಸ್ಥಾನ. ಯಾವುದು? ರಾಜಸ್ಥಾನ. ಸೊ ಮೂವಿಂಗ್ ಟು ದಿ ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಬಿಡುಗಡೆಯಾದ ಇಂದ್ರಧನುಷ್ 4.0 ಯಾವುದು? 4.0 ಯಾವ ವರ್ಗದ ಜನರಿಗೆ ಪ್ರಯೋಜನಕಾರಿ ಆಗಲಿದೆ? 4.0ದಲ್ಲಿ ಈಗ ನಿಮ್ಗೆ ಗೊತ್ತಿರ್ಬೋದು 2017ರಿಂದಲೇ ಇಂದ್ರಧನುಷ್ನ ಮಿಷನ್ನ ತಗೊಳ್ತಾ ಬಂದರು. ಇದರಲ್ಲಿ ಈಗ 4.0ದಲ್ಲಿ ಯಾರಿಗೆ ಅಂತಂದ್ರೆ ಮಹಿಳೆಯರಿಗೆ ಮತ್ತು ಗರ್ಭಿಣಿಯರಿಗೆ ಟಾರ್ಗೆಟ್ ಇದೆ. ಹೀಗಾಗಿ ಸರಿಯಾದ ಉತ್ತರ A ಮತ್ತು B ಕೂಡ ಆಗಿದೆ. ಇಲ್ಲಿ ಒಟ್ಟು 12 ಲಸಿಕೆಗಳು ನೀಡ್ತಾ ಬರ್ತಾರೆ. ಇಲ್ಲಿ ನಾನು ಕೊಟ್ಟಿದ್ದೀನಿ, ಲಿಸ್ಟ್ನ ನೋಡ್ಕೊಳ್ಳಿ. ಡಿಪ್ತೆರಿಯಾ, ನಾಯಿಕಮು, ಧನುವಾಯು, ಪೋಲಿಯೋ, ಓಕೆ ಇವೆಲ್ಲ ಇದೆ. ಇವನ್ನ ಒಂದ್ಸಲ ನೀವು ನೋಟ್ ಡೌನ್ ನೋಡ್ಕೋಬೇಕು. ಸೊ ನ್ಯಾಟೋ ಯಾವ ಪೂರ್ವ ಯುರೋಪಿಯನ್ ದೇಶದಲ್ಲಿ ವಿಂಟರ್ ಕ್ಯಾಂಪ್ ವ್ಯಾಯಾಮವನ್ನು ಆಯೋಜಿಸಲಿದೆ? ಓಕೆ, ವಿಂಟರ್ ಕ್ಯಾಂಪ್ ಇದು ಬಂದ್ಬಿಟ್ಟು ನಿಮಗೆ ಎಸ್ಟೋನಿಯಾ. ಸರಿಯಾದ ಉತ್ತರ ಎಸ್ಟೋನಿಯಾ. ಮಾನವನ ಕಳ್ಳಸಾಗಾಣಿಕೆಯನ್ನು ನಿಗ್ರಹಿಸಲು ಯಾವ ಸಂಸ್ಥೆ ರಾಷ್ಟ್ರವ್ಯಾಪ್ತಿ ಆತ್ ಕಾರ್ಯಕ್ರಮ ಆತ್ ಪ್ರೋಗ್ರಾಮ್ ಅನ್ನು ಪ್ರಾರಂಭಿಸಿದೆ ಅಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ RPF ಅಂದರೆ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್. ಓಕೆ, RPF. ಇತ್ತೀಚೆಗೆ ಯಾವ ದೇಶವು COVID-19 DNA ಲಸಿಕೆ ಫಸ್ಟ್ ಇದು ವಿಶ್ವದಲ್ಲೇ ಫಸ್ಟ್ ಇದು ಮಾಡಿದ್ದು ಯಾರಂತಂದ್ರೆ ಇಂಡಿಯಾ. ಯಾವುದು? ಗುಜರಾತ್ ಮೂಲದ ಒಂದು ಕಂಪ್ನಿ. ಯಾವುದಿದು? ಝೈಕೋವಿ. ಓಕೆ, ಅದನ್ನು ಕೂಡ ನೋಡ್ಕೋಬಹುದು. ಅತ್ಯುತ್ತಮ ಸಾಕ್ಷ್ಯ ಪಿಕ್ಚರ್ ವಿಭಾಗದಲ್ಲಿ ಯಾವ ಭಾರತೀಯ ಸಾಕ್ಷ್ಯಚಿತ್ರವು 2022ರ ಆಸ್ಕರ್ಗೆ ನಾಮ ನಿರ್ದೇಶಕವನ್ನು ಗೆದ್ದಿದೆ? ಇಲ್ಲಿ ಸರಿಯಾದ ಉತ್ತರ ಬಂದರೆ ರೈಟಿಂಗ್ ವಿತ್ ಫೈರ್. ಯಾವುದು? ರೈಟಿಂಗ್ ವಿತ್ ಫೈರ್. ಇಲ್ಲಿ ಒಬ್ಬರು ದಲಿತ ಜರ್ನಲಿಸ್ಟ್ ಮಹಿಳೆ ಇರ್ತಾರೆ. ಅವರು ಏನೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರೆ ಸಮಾಜದಲ್ಲಿ ಅನ್ನೋದ್ರ ಬಗ್ಗೆ ಇದೊಂದು ಚಿತ್ರ ಇದೆ. ಹೀಗಾಗಿ ತುಂಬ ಅದ್ಭುತವಾದಂಥ ಚಿತ್ರವಾಗಿದೆ. ಹಾಗಾಗಿ ಇದು ಆಸ್ಕರ್ಗೆ ನಾಮನಿರ್ದೇಶನಗೊಂಡಿದೆ. ಸೊ ಯಾವ ಸುರಂಗವು 10,000 ಅಡಿ ಎತ್ತರ ಅಂದರೆ ಸಿ ಲೆವೆಲ್ಗಿಂತ 10,000 ಎತ್ತರದಲ್ಲಿದೆ?
ಎತ್ತರಗಿಂತ ಉದ್ದವಾದ ಹೆದ್ದಾರಿ ಸುರಂಗವನ್ನು ವರ್ಲ್ಡ್ ಬುಕ್ ರೆಕಾರ್ಡ್ಸ್ನಲ್ಲಿ ಪ್ರಮಾಣೀಕರಿಸಲ್ಪಟ್ಟಿದೆ ಅಂತಂದರೆ ಇದು ನಮ್ಮ ಅಟಲ್ ಸುರಂಗ. ಯಾವುದು ನೀವು ಡಯಾಗ್ರಾಮ್ನಲ್ಲಿ ನೋಡ್ಬೋದು, ಇದು ಅಟಲ್ ಸುರಂಗ. ಎಷ್ಟಿದೆ ಇದು? 9.03 ಕಿಲೋಮೀಟರ್ಸ್ ಇದೆ. ಹೆಂಗಂತಂದರೆ ಆಲ್ ವೆದರ್ ಏನಾಗ್ತಿದೆ ಅಂತಂದರೆ ಇಲ್ಲಿ ಚಳಿಗಾಲ ಬಂತಂದರೆ ಸ್ನೋ ಬಿದ್ದುಬಿಟ್ಟು ಅಲ್ಲಿ ರೋಡ್ಸ್ ಎಲ್ಲ ಬ್ಲಾಕ್ ಆಗ್ತಾ ಇದ್ವು. ಈ ಸುರಂಗ ಮೂಲಕ ಏನಂತಂದರೆ ನಿಮಗೆ ಆಲ್ ವೆದರ್ನಲ್ಲಿ ಇದರಲ್ಲಿ ನಿಮಗೆ ಆ ರೀತಿಯಾದಂಥ ಹೈ ಟೆಕ್ನಾಲಜಿ ಅಡ್ವಾನ್ಸ್ಡ್ ವರ್ಲ್ಡ್ ಕ್ಲಾಸ್ ಟೆಕ್ನಾಲಜಿನ ಯೂಸ್ ಮಾಡಿ ಅದು ಮಾಡಿದ್ದಾರೆ. ನೀವು ಎನಿ ಟೈಮು ಯಾವುದೇ ಒಂದು ವೆದರ್ನಲ್ಲಿ ಕೂಡ ಅಲ್ಲಿ ನೀವು ಸಂಚರಿಸಬಹುದು. ಆಫ್ರಿಕನ್ ಯೂನಿಯನ್ ಶೃಂಗಸಭೆ 2022ರ ಆತಿಥ್ಯ ದೇಶ ಯಾವುದು? ಇದು ಇಥೋಪಿಯಾ. ಯಾವುದು? ಇಥೋಪಿಯಾ. ಸೊ ಒನ್ ಲೈನ್ ಕ್ವಶನ್, ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ಸ್, ಫ್ಯಾಕ್ಟ್ಸ್ ನೀವು ನೆನ್ಪಿಟ್ಕೋಬೇಕು. ಇತ್ತೀಚೆಗೆ ನಡೆದ ಒನ್ ಓಷನ್ ಶೃಂಗಸಭೆ ಯಾವುದು? ಒನ್ ಓಷನ್ ಸಮ್ಮಿಟ್. ಒನ್ ಓಷನ್ ಸಮ್ಮಿಟ್ ಯಾವ ದೇಶವು UN ಮತ್ತು ವಿಶ್ವ ಬ್ಯಾಂಕ್ನ ಸಹಕಾರದೊಂದಿಗೆ ಆಯೋಜಿಸಲಾಗಿತ್ತು ಅಂತಂದರೆ ಇದು ಫ್ರಾನ್ಸ್. ಸರಿಯಾದ ಉತ್ತರ ಫ್ರಾನ್ಸ್. ಟ್ರಾನ್ಸ್ಜೆಂಡರ್, ಓಕೆ, ಟ್ರಾನ್ಸ್ಜೆಂಡರ್ ಮತ್ತು ಭಿಕ್ಷುಕರ ಕಲ್ಯಾಣಕ್ಕಾಗಿ ಯಾವ ಸಚಿವಾಲಯ ಸ್ಮೈಲ್ ಯೋಜನೆ, ನೋಡಿ ಈ ಸ್ಮೈಲ್ ಯೋಜನೆ ಇದು ಯಾವುದು ನಿಮಗೆ ಇದಕ್ಕೆ ಸರಿಯಾದ ಉತ್ತರ ಬಂದರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ. ನಿಮಗೆ ಸಾಮಾಜಿಕ ನ್ಯಾಯ ಸಬಲೀಕರಣ ಸಚಿವಾಲಯ ಸ್ಮೈಲ್ ಅನ್ನುವ ಟ್ರಾನ್ಸ್ಜೆಂಡರ್ಗೆ ಯಾವ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದೆ ಅಂತೇಳಿ ಆಪ್ಷನಲ್ಲಿ ಸ್ಮೈಲ್ ಬರ್ಬೋದು, ಅಥವಾ ಟ್ರಾನ್ಸ್ಜೆಂಡರ್ ಭಿಕ್ಷುಕರು ಆಪ್ಷನಲ್ಲಿ ಬರ್ಬೋದು, ಅಥವಾ ಸಾಮಾಜಿಕ ನ್ಯಾಯ ಸಬಲೀಕರಣ ಆಪ್ಷನ್ ಇರ್ಬೋದು. ಯಾವುದೇ ರೀತಿ ಕ್ವಶನ್ ಫ್ರೇಮ್ ಮಾಡಿದ್ರು ಕೂಡ ಯು ಶುಡ್ ಬಿ ಏಬಲ್ ಟು ಕ್ರ್ಯಾಕ್ ದಟ್ ಕ್ವಶನ್. ಸೊ ಪ್ರಜಾಪ್ರಭುತ್ವದ ಸೂಚ್ಯಾಂಕ 2021, ಓಕೆ, 2021 ಇದು ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ನವರು ಸಿದ್ಧಪಡಿಸ್ತಾರೆ. ನಾನು ಅದನ್ನೇ ಹೇಳಿದಲ್ಲ. ಈಗ ಇದರ ಭಾರತದ ಸ್ಥಾನ ಎಷ್ಟು ಅಂತ ಕೇಳ್ತಾರೆ, ಇಲ್ಲಿ 46. ಇದು 46 ಬಿಟ್ಟವರು ಇದನ್ನು ಯಾರು ಸಿದ್ಧಪಡಿಸ್ತಾರೆ ಅಂತ ಹೇಳಿ ಕೂಡ ಅವರು ಕ್ವಶನ್ ಮಾಡ್ಬೋದಿತ್ತು. ಸೊ ಪ್ರಜಾಪ್ರಭುತ್ವ ಡೆಮೋಕ್ರಸಿ 2021 ಇಂಡಿಯಾದ ಪ್ಲೇಸ್ 46 ಆಗಿದೆ. ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಇದನ್ನು ರೆಡಿಪಡಿಸ್ತದೆ. ಸೊ ಅಮೆರಿಕದ ಅಲಬಾಮಾದಲ್ಲಿ ಕೆನಡಿ ಬಾಹ್ಯಾಕಾಶ ಕೇಂದ್ರದಲ್ಲಿ ಪ್ರತಿಷ್ಠಿತ ನಾಸಾದ ಅಂತಾರಾಷ್ಟ್ರೀಯ ವಾಯು ಮತ್ತು ಬಾಹ್ಯಾಕಾಶ ಕಾರ್ಯಕ್ರಮವನ್ನು IASE ಪೂರ್ಣಗೊಳಿಸಿದ ಮೊದಲ ಭಾರತೀಯ ಯಾರು ಅಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದರೆ ಜನಾವಿ ಡಾಂಗೇಟಿ. ಯಾರು? ಜನಾವಿ ಡಾಂಗೇಟಿದವರು. ಇದಷ್ಟಲ್ಲದೆ ನೆಕ್ಸ್ಟ್ ಕ್ವಶನು, ಭಾರತದ ಯಾವ ರಾಜ್ಯ ತನ್ನ ಮೊದಲ ರೀತಿಯ ರಾಜ್ಯಮಟ್ಟದ ಪಕ್ಷಿ ಅಟ್ಲಾಸ್ ಅನ್ನು ರಚಿಸಿದೆ? ಇಲ್ಲಿ ಫಿಗರ್ನಲ್ಲಿ ಕೊಟ್ಟಿದೆ ನಾನು ಸೈಡಿಗೆ ಡಯಾಗ್ರಾಮ್ದಲ್ಲಿ. ಕೇರಳ. ಇದು ಫಸ್ಟ್ ಇನ್ ಇಂಡಿಯಾ ಬರ್ಡ್ ಅಟ್ಲಾಸ್ ಮಾಡಿದ್ದು. ಬ್ಯಾಂಕಿಂಗ್ ಆನ್ ಎಲೆಕ್ಟ್ರಿಕಲ್ ವೆಹಿಕಲ್ ಇನ್ ಇಂಡಿಯಾ, ಓಕೆ, ಬ್ಯಾಂಕಿಂಗ್ ಆನ್ ಎಲೆಕ್ಟ್ರಿಕಲ್ ವೆಹಿಕಲ್ ಇನ್ ಇಂಡಿಯಾ ಎಂಬ ಶೀರ್ಷಿಕ ವರದಿಯನ್ನು ಯಾರು ಅಭಿವೃದ್ಧಿಪಡಿಸ್ತಾರೆ? ಇದು ನೀತಿ ಆಯೋಗದವರು. ಇದಷ್ಟಲ್ಲದೆ ನೀತಿ ಆಯೋಗಗಳು ಯಾವ್ಯಾವ ವರದಿಗಳು ಪ್ರಕಟಿಸ್ತಾರೆ ಅಂತೇಳಿ ಒಂದು ಲಿಸ್ಟ್ ಮಾಡ್ಕೋಬೇಕು. ನೀವು ಇಂಟರ್ನೆಟ್ ಮಾಡಬೇಕು, ಲಿಸ್ಟ್ ಮಾಡ್ಕೋಬೇಕು. ಇಷ್ಟಲ್ಲ, ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಭಾರತೀಯ ವಾಯುಪಡೆಯ ಟ್ಯಾಬ್ಲೋ ಮೊದಲ ಬಾರಿಗೆ ಮಹಿಳಾ ರಫೇಲ್ ಜೆಟ್, ಓಕೆ, ರೈಫಲ್ ಜೆಟ್ ಪೈಲಟ್ ಯಾರಾಗಿದ್ದರು? ನಾನು ನಿಮ್ಗೆ ಆಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ. ರಫೇಲ್ ಜೆಟ್ ಬಂದರೆ ಶಿವಾಂಗಿ ಸಿಂಗ್ ಅವರು. ಮೇಕ್ 29 ಬಂದರೆ 2021 ಹೋದ ವರ್ಷದವರು ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಯಾರು ಮಾಡಿದ್ರು? ಭಾವನಾ ಕಾಂತ್ ಅವರು. ಸೊ ಈ ರೀತಿಯಾದಂಥ ಇನ್ಫಾರ್ಮೇಷನ್ನ ಕ್ಲಿಯರ್ ಕಟ್ ನೀವು ಕನ್ಫ್ಯೂಷನ್ ಆಗಲಾಗಿ ಡಿಫ್ರೆನ್ಸಿಯೇಷನ್ ಮಾಡಿ ನೋಡ್ಕೋಬಹುದು. ಆಮೇಲೆ ನಿಯೋಕೋವು ಕೊರೋನಾ ವೈರಸ್ದು ಇದೊಂದು ಕೊರೋನಾ ವೈರಸ್ ಅನ್ನೋದೇನಿದು? ಕೊರೋನಾ ವೈರಸ್ ಒಂದು ಫ್ಯಾಮಿಲಿ. ಈ ಕೊರೋನಾ ವೈರಸ್ ಫ್ಯಾಮಿಲಿಯಲ್ಲೇ ನಮಗೆ ಸಾರ್ಸು, ಮರ್ಸು, ಸಾರ್ಸ್2 ಅಂತಂದರೆ COVID-19 ಈಗ ಆಲ್ರೆಡಿ ನಾವು ಏನು ಹೋಗ್ತಾ ಇದೆ, ನಾವೇನು ಅನುಭವಿಸ್ತಾ ಇದ್ದೀವಲ್ಲ ಅದು ಸಾರ್ಸ್2. ಕೋವಿಡ್-19 ಕೊರೋನಾ ವೈರಸ್ದು ಒಂದು ಫ್ಯಾಮಿಲಿಯಲ್ಲಿ ಇದೇ ರೀತಿ ಒಂದು ನಿಯೋಕೋವ್ ಅನ್ನೋದು ಒಂದು ಬರ್ತಾ ಇದೆ. ಇದು ಚೈನಾದವರು ಈಗ ಹೇಳಿದ್ದಾರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಗೆ. ಇವು ಯಾವ್ಲಿಂದ ಹರಡ್ತದೆ ಅಂತ ಕೇಳ್ತಾರೆ. ಇವು ಬಾವಲಿಗಳು, ಬ್ಯಾಟ್ಸ್. ಯಾವುದು? ಬ್ಯಾಟ್ಸ್ಲಿಂದ. ಇದೇನಾದರೂ ಇನ್ ಕೇಸು ಝೂನೋಟಿಕ್ ಡಿಸೀಸ್ ಅಂತಾರೆ. ಝೂನೋಟಿಕ್ ಡಿಸೀಸ್ ಅಂತಂದರೆ ಪ್ರಾಣಿಗಳಿಂದ ಮನುಷ್ಯನಿಗೆ ಬರೋದಕ್ಕೆ ಝೂನೋಟಿಕ್ ಡಿಸೀಸ್ ಅಂತಾರೆ. ಝೂನೋಟಿಕ್ ಡಿಸೀಸಸ್ ಅಂತಾರೆ. ಈಗ ಕೊರೋನಾ ವೈರಸ್ ಕೂಡ ಝೂನೋಟಿಕ್ ಡಿಸೀಸ್ ಅಂತಲೇ ಹೇಳ್ತಾರೆ. ಈಗ ನಾವು COVID-19 ಏನು ಅನುಭವಿಸ್ತಾ ಇದ್ದೇವೆ ಅದು. ಇನ್ ಕೇಸು ಇದೇನಾದರೂ ಅದು ನಿಯೋಕೋವ್ ಏನಾದರೂ ಬಂತಂದರೆ 3 ಜನದಲ್ಲಿ ಒಬ್ಬರು ಮೃತಪಡ್ತಾರೆ ಅನ್ನೋದು ಅಷ್ಟು ಒಂದು ಡೆಡ್ಲಿ ಆಗಿದೆ ಈ ಒಂದು ಕೊರೋನಾ ವೈರಸ್ ಅಂತ ಚೈನಾದವರು ಹೇಳ್ತಾ ಇದ್ದಾರೆ. ಆಮೇಲೆ AVGC ನಿಮಗೆ ಫುಲ್ ಫಾರ್ಮ್ ಕೇಳ್ಬೋದು ಎಕ್ಸಾಮಲ್ಲಿ. AVGC ಏನಂತ ಕೇಳ್ಬೋದು, ಫುಲ್ ಫಾರ್ಮ್ ಕೇಳ್ಬೋದು. ಏನಿದು? ಅನಿಮೇಷನ್, ವಿಜುವಲ್ ಎಫೆಕ್ಟ್, ಗೇಮಿಂಗ್ ಆ್ಯಂಡ್ ಕಾಮಿಕ್ಸ್. ಇದು ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಇದು ಫಸ್ಟ್ ಟೈಮು, ಓಕೆ, ಭಾರತದಲ್ಲಿ ಮೊದಲು ಇದು ಸ್ಟಾರ್ಟ್ ಮಾಡಿದ್ದು. ಇದು ಎಲ್ಲಿ, ಯಾವ ರಾಜ್ಯದಲ್ಲಿ ಅಂತಾರೆ? ಇದು ನಮ್ಮ ಕರ್ನಾಟಕದಲ್ಲಿ. ಎಲ್ಲಿ? ನಮ್ಮ ಕರ್ನಾಟಕದಲ್ಲಿ. ಸೊ ಮೂವಿಂಗ್ ಟು ದಿ ನೆಕ್ಸ್ಟ್ ಒನ್. ಭಾರತದ ಮೊದಲ ಗ್ರಾಫೀನ್ ಇನೋವೇಷನ್ ಸೆಂಟರ್ ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ? ಗ್ರಾಫೀನ್ ಇನೋವೇಷನ್ ಸೆಂಟರ್ ಯಾವ ರಾಜ್ಯ ಅಂತಂದರೆ ಕೇರಳ.
ಓಕೆ, ಫ್ಯಾಕ್ಚುಯಲ್ ಕ್ಲಿಯರ್ ಕಟ್ ಫ್ಯಾಕ್ಚುಯಲ್ ಕ್ವೆಶನ್ಸ್ ನೆನ್ಪಿಟ್ಕೋಬೇಕು. ಮುಂದೆ ತಮಿಳುನಾಡಲ್ಲಿ ಯಾವ ಹುಲಿ ಸಂರಕ್ಷಿತ ಪ್ರದೇಶವನ್ನು 2010ರಿಂದ ಓಕೆ 2010ಲಿಂದ ಸಂಖ್ಯೆಯನ್ನು ಸೊ ಅದು ಟೋಟಲ್ 80 ಮಾಡಿದೆ, ಅಂದರೆ ದ್ವಿಗುಣಗೊಳಿಸಿದೆ, ಅಂದರೆ ಡಬಲ್ ಮಾಡಿ. ಅದು TX2 ಅನ್ನೋದೊಂದು ಟೈಗರ್ ಕನ್ಸರ್ವೇಷನ್ ಅಲ್ಲಿ ಬರ್ತದ. ಈ ರೀತಿ ಮಾಡಿದಕ್ಕೆ ಇದೊಂದು ಪ್ರಶಸ್ತಿ ಸಿಕ್ಕಿದೆ. ಓಕೆ, ಅಂದರೆ T×2 ಟೈಗರ್ ಅನ್ನ 2 ಪಟ್ಟು ಮಾಡೋದು. ಓಕೆ, ಇದಕ್ಕೆ ಇದು ಯಾವುದು ಅಂತ ಕೇಳ್ತಾ ಬರ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಸತ್ಯಮಂಗಲ ಹುಲಿ ಸಂರಕ್ಷಣಾ ಪ್ರದೇಶಕ್ಕೆ TX2 ಪ್ರಶಸ್ತಿ ದೊರಕಿದೆ. ಇದು ತಮಿಳುನಾಡಲ್ಲಿದೆ. ಆಮೇಲೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ವರದಿಯ ಪ್ರಕಾರ ಅರಣ್ಯದ ಒಟ್ಟು ಎಷ್ಟು ಪ್ರದೇಶ ಶೇಕಡಾವಾರು ಹೊಂದಿದೆ? ಓಕೆ, ಎಷ್ಟು ಪ್ರದೇಶ ಹೊಂದಿದೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಪ್ರಕಾರ? ಎಷ್ಟು? 24.62. ಸೊ ಇಲ್ಲಿ ನಾನು ನಿಮಗೆ ಫಾರೆಸ್ಟ್ ಸರ್ವೆ ಬಗ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಹೇಳ್ತಾ ಹೋಗ್ತೇನೆ. ಇಲ್ಲಿ ನೀವು ನೋಟ್ ಮಾಡ್ತಾ ಹೋಗಿ. ಇದರ ಈ ಸಲಕ 2021ಗೆ 2021ಗೆ ಇದು 17ನೇ ರಿಪೋರ್ಟ್ ಆಗಿದೆ. ಎಷ್ಟನೇ ರಿಪೋರ್ಟ್ ಆಗಿದೆ? 17ನೇ ರಿಪೋರ್ಟ್ ಆಗಿದೆ. ಇದು ಯಾರು ಬಿಡುಗಡೆ ಮಾಡ್ತಾರೆ? ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಬರ್ತದೆ ಅಂದರೆ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್. ಓಕೆ, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆ, ಅರಣ್ಯ ಹವಾಮಾನ ಬದಲಾವಣೆ. ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಅಂತಂದರೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಇದು ಯಾವಾಗಿಂದ ಸ್ಟಾರ್ಟ್ ಆಗ್ತದೆ ಅಂದರೆ 1987ರಿಂದ ಇದರ ರಿಪೋರ್ಟು ವರದಿ ಮಾಡ್ತಾ ಬರ್ತಾರೆ. ಅಂದರೆ ಪ್ರತಿ 2 ವರ್ಷಕ್ಕೊಮ್ಮೆ ಬರ್ತದೆ ಇದು. ಯಾವಾಗ? ಪ್ರತಿ 2 ವರ್ಷಕ್ಕೊಮ್ಮೆಗೆ. ಆಮೇಲೆ ಟೋಟಲ್ ಫಾರೆಸ್ಟ್ ಕವರ್ ಎಷ್ಟಿದೆ? 24.62 ಇದೆ. ಹೌದಾ? ಅದು ಸ್ಕ್ವೇರ್ ಕಿಲೋಮೀಟರ್, ಎಷ್ಟು ಚದುರ ಕಿಲೋಮೀಟರ್ ಇದೆ ಅಂತೇಳಿ ಕೂಡ ನಾವು ನೋಡ್ಬೋದು. ಎಷ್ಟು? 8,07,276 ಚದುರ ಕಿಲೋಮೀಟರ್ ಇದೆ. ಎಷ್ಟು ಚದುರ ಕಿಲೋಮೀಟರ್ಗಳು ಇನ್ಕ್ರೀಸ್ ಆಗಿದೆ ಕಳೆದ ಒಂದು ರಿಪೋರ್ಟಿಗೆ ಹೋಲಿಸಿದಾಗ ಅಂದರೆ 2,761 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಹೆಚ್ಚಾಗಿದೆ. ಈಗ ನಾವು ಏರಿಯಾ ವೈಸು ಫಾರೆಸ್ಟ್ ಕವರು ಎಲ್ಲಿದೆ, ಆಮೇಲೆ ಪರ್ಸೆಂಟೇಜ್ ವೈಸು ಎಲ್ಲಿದು. ಪರ್ಸೆಂಟೇಜ್ ಅಂದರೆ ಏನು, ಏರಿಯಾ ವೈಸ್ ಅಂತಂದ್ರೆ ಏನು? ಈಗ ಅನ್ಕೊಳ್ಳಿ, ಸೊ ನಾ ಇಲ್ಲಿ ತಗೋತೀನಿ. ಈಗ ಇದು ಮಧ್ಯಪ್ರದೇಶ ಇದೆ. ಓಕೆ, ಇದು ಮಧ್ಯಪ್ರದೇಶ ಇದೆ. ಇದು ಅನ್ಕೊಳ್ಳಿ 100 ಕಿಲೋಮೀಟರ್ ಇದೆ, ಸುತ್ತಲೂ 100 ಕಿಲೋಮೀಟರ್ ಇದೆ ಅಂತ ಇಟ್ಕೊಳ್ಳಿ. ಈಗ ಇಲ್ಲಿ ಬನ್ನಿ. ಈಗ ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ತಗೋತಾ ಇರೋದು ಗೋವಾ. ಈ ಗೋವಾ ಇದು ಎಲ್ಲ ಸುತ್ತಿದ್ರು 50 ಕಿಲೋಮೀಟರ್ ಇದೆ. ಇದರದ್ದು ಏರಿಯಾ ಎಷ್ಟಿದೆ? ಕ್ಷೇತ್ರ ಎಷ್ಟಿದೆ? 100 ಕಿಲೋಮೀಟರ್ ಇದೆ. ಸ್ಕ್ವೇರ್ ಕಿಲೋಮೀಟರ್ ಮತ್ತು ನಿಮ್ಗೆ ಗೊತ್ತಾಗಲಿ ಅಂತೇಳಿ ಒಂದು 100, ಇದಕ್ಕೆ ಒಂದು 50 ಯೂನಿಟ್ ಅಂತ ಇಟ್ಕೊಳ್ಳಿ. ಈಗ ಇದರದ್ದು 50% ಎಷ್ಟಾಗ್ತದೆ? ಇದ್ರದ್ದು 50% ಎಷ್ಟಾಗ್ತದೆ? ಇದು 50 ಕಿಲೋಮೀಟರ್ ಆಗ್ತದೆ. ಇದ್ರ 60% ಹೋಗ್ಬಿಡ್ರಿ ನೀವು. 60 ಯಾಕೆ? ನೀವು ಒಂದು 80% ತೊಗೊಂಡ್ರು ಕೂಡ ಇದೆಷ್ಟಾಗ್ತದೆ? 40 ಕಿಲೋಮೀಟರ್ ಆಗ್ತದೆ. 80%, 50ರದ್ದು 80% ಮಾಡಿದರೆ ನಿಮ್ಗೆ 40 ಕಿಲೋಮೀಟರ್ ಆಗ್ತದೆ. 100ರದ್ದು 50% ಮಾಡಿದರೆ ನಿಮಗೆ 50 ಕಿಲೋಮೀಟರ್ ಆಗ್ತದೆ. ಅಂದ್ರೆ ಜಾಸ್ತಿ ಯಾವುದು? 50% ಇದ್ರೆ ಇದ್ರ ಏರಿಯಾ ಇದೇ ಬರ್ತದೆ. ಅಂದರೆ ಏರಿಯಾ ಇಷ್ಟು ನಿಮಗೆ ಕಾರ್ಡ್ ಇದೆ ಇಲ್ಲಿ ಅಂತ ಹೇಳ್ಬೋದು ನಾನು. ಓಕೆ, ಇದು 50%. ಒಂದು ನಿಮಿಷ, ಇದ್ರದ್ದು 50%. ಈಗ ನಮ್ಮದು ಇಷ್ಟು MP ಮಧ್ಯಪ್ರದೇಶ ಇದೆ ಅಂದರೆ ಇದು 50% 50 ಕಿಲೋಮೀಟರ್ ಆಗ್ತದೆ. ಈಗ ನಮ್ಮ ಗೋವಾದು 80% ಅಂದರೆ ಇಷ್ಟು ತುಂಬಿಡ್ತು. ಇಷ್ಟು ಶೇಕಡಾವಾರು 80% ಶೇಕಡಾವಾರು ಮಾಡಿದ್ರೆ ಬರೀ 40 ಕಿಲೋಮೀಟರ್ ಇದೆ. ಇದು ಏರಿಯಾ ವೈಸು ಪರ್ಸೆಂಟೇಜ್ ವೈಸ್ಗೆ ನಿಮಗೆ ಡಿಫ್ರೆನ್ಸ್. ಹೀಗಾಗಿ ಈಗ ನಿಮಗೆ ಇಲ್ಲಿ ಇನ್ಫಾರ್ಮೇಷನ್ ನಾನು ಹೇಳಿದ್ದು ತಿಳಿತಾ ಹೋಗ್ತದೆ. ಏರಿಯಾ ವೈಸು ಅಂದರೆ ಜಾಸ್ತಿ ವ್ಯಾಪ್ತಿ ಯಾವುದಿದೆ? ಜಾಸ್ತಿ ವ್ಯಾಪ್ತಿ ಫಸ್ಟು ಮಧ್ಯಪ್ರದೇಶದಲ್ಲಿ ಜಾಸ್ತಿ ಇದೆ. ಯಾವುದು? ಮಧ್ಯಪ್ರದೇಶದಲ್ಲಿ ಜಾಸ್ತಿ ಇದೆ. ಓಕೆ, MP, ಆಮೇಲೆ ಅರುಣಾಚಲ್ ಪ್ರದೇಶ್, ಎಲ್ಲಿ? ಅರುಣಾಚಲ್ ಪ್ರದೇಶ್, ಆದ ನಂತರ ಛತ್ತೀಸ್ಗಢ, ಆದ ನಂತರ ಒಡಿಸ್ಸಾ, ಆಮೇಲೆ ಮಹಾರಾಷ್ಟ್ರ. ಕ್ರೊನಾಲಜಿ ಸರಿಯಾಗಿ ನೆನಪಿಡಬೇಕು. ಈಗ ನಾವು ಶೇಕಡಾವಾರುವಾಗಿ ಪರ್ಸೆಂಟೇಜ್ ವೈಸ್ ಆಗಿ ನೋಡ್ತಾ ಹೋದರೆ ಪರ್ಸೆಂಟೇಜ್ ಚಿಕ್ಕ ಒಂದು ಸ್ಟೇಟ್ ಇದೆ, ಅಲ್ಲಿ ಇರುವ ಅರಣ್ಯ ವ್ಯಾಪ್ತಿ ಜಾಸ್ತಿ ಎಲ್ಲಿದೆ ಅಂತಂದರೆ ಮಿಜೋರಾಮ್ 84% ಇದೆ. ಆಮೇಲೆ ಅರುಣಾಚಲ್ ಪ್ರದೇಶ, ಆಮೇಲೆ ಮೇಘಾಲಯ, ಮಣಿಪುರ, ನಾಗಾಲ್ಯಾಂಡ್ ಎಲ್ಲ ಈಶಾನ್ಯ ರಾಜ್ಯಗಳೇ. ಆದ ನಂತರ ಯಾವ ಒಂದು ರಾಜ್ಯದಲ್ಲಿ ಹೆಚ್ಚಿಗೆ ಆಗಿದೆ ಫಾರೆಸ್ಟ್ ಕವರ್ ಹೆಚ್ಚಿಗೆ ಆಗಿದೆ ಅಂತಂದರೆ ಆಂಧ್ರ ಪ್ರದೇಶದಲ್ಲಿ. ಕಳೆದ ವರ್ಷ ಯಾವ ಒಂದು ರಾಜ್ಯದಲ್ಲಾಗಿತ್ತು? 2019ರಲ್ಲಿ ಕರ್ನಾಟಕದಲ್ಲಾಗಿತ್ತು. ಈ ಬಾರಿ ಕರ್ನಾಟಕದಲ್ಲಿ 4th ಪ್ಲೇಸಿಗೆ ಹೋಗಿದೆ. ಓಕೆ, 155 ಸ್ಕ್ವೇರ್ ಕಿಲೋಮೀಟರ್ ಅಷ್ಟೇ ಹೆಚ್ಚಿಗೆ ಆಗಿದೆ. ಈಗ ಫಸ್ಟ್ ಇಲ್ಲಿ ಯಾವುದು? ಆಂಧ್ರ ಪ್ರದೇಶ, ತೆಲಂಗಾಣ, ಒಡಿಸ್ಸಾ, ಆಮೇಲೆ ಕರ್ನಾಟಕ, 5ನೇದಕ್ಕೆ ಜಾರ್ಖಂಡ. ಇದೇ ರೀತಿ ಯಾವ ಒಂದು ರಾಜ್ಯದಲ್ಲಿ ಕಳೆದ ಒಂದು ರಿಪೋರ್ಟ್ಗೆ ಹೋಲಿಸಿದ್ರೆ ಲಾಸ್ ಆಗಿದೆ ಅಥವಾ ಕಡಿಮೆ ಆಗಿದೆ ಅಂತಂದರೆ ಅರುಣಾಚಲ್ ಪ್ರದೇಶದಲ್ಲಿ ಲಾಸ್ ಆಗಿದೆ. ಲಾಸ್ಟ್ ಟೈಮ್ ಲಾಸ್ ಆಗಿತ್ತು, ಈ ಟೈಮ್ ಲಾಸ್ ಆಗಿದೆ. 257 ಸ್ಕ್ವೇರ್ ಕಿಲೋಮೀಟರ್, ಚದುರ ಕಿಲೋಮೀಟರ್ ಅಷ್ಟು ಲಾಸ್ ಆಗಿದೆ. ಆದ ನಂತರ ಮಣಿಪುರ ಲಾಸ್ ಆಗಿದೆ, ನಾಗಾಲ್ಯಾಂಡ್ ಲಾಸ್ ಆಗಿದೆ, ಮಿಜೋರಾಂ, ಮೇಘಾಲಯ ಎಲ್ಲ ನಾರ್ತ್ ಈಸ್ಟ್ ಸ್ಟೇಟಲ್ಲಿ ಲಾಸ್ ಆಗಿದೆ. ಸೊ
ಆಮೇಲೆ ಇದಾದ ನಂತರ ಕೆಲವೊಂದಿಷ್ಟು ಫಾರೆಸ್ಟ್ ಸರ್ವೆ ರಿಪೋರ್ಟ್ನಲ್ಲಿ ನಾವು ಮ್ಯಾಂಗ್ರೋವ್ ಕಾಡುಗಳು ಕೂಡ ನೋಡ್ಬೋದು. ಏನು ಮ್ಯಾಂಗ್ರೋವ್ ಅಂದರೆ ಕರಾವಳಿ ತೀರದ ಕಾಡುಗಳು. ಮ್ಯಾಂಗ್ರೋವ್ ಫಾರೆಸ್ಟ್ ಅಂತಂದರೆ ಈ ಕುರಿದೊಂದು ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂದರೆ ಮ್ಯಾಂಗ್ರೋವ್ ಫಾರೆಸ್ಟು ಅವ್ರದ್ದು ತೋರಿಸ ನೋಡಿ. ಈಗ ಇದೊಂದು ನದಿ ಇದೆ ಅಂತ ಅಂದ್ಕೊಳ್ಳಿ. ಇವು ನದಿ ತೀರದಲ್ಲಿ ಬೆಳೀತವೆ. ಇವ್ರದ್ದು ರೂಟ್ ಹಿಂಗೆ ಕೆಳಗಡೆ ಹೋಗಿ ಹಿಂಗೆ ಮೇಲ್ಗಡೆ ಬರ್ತದೆ. ಆಮೇಲೆ ಇವು ಸಾಲ್ಟಿ ವಾಟರ್ನಲ್ಲಿ ಸಸ್ಟೈನ್ ಆಗ್ತದೆ. ಇನ್ನೇನಾದರೂ ಸುನಾಮಿ ಬರಲಿ ಅಥವಾ ಚಂಡಮಾರುತಗಳು ಬಂದರೂ ಯಾವುದೇ ಒಂದು ನೈಸರ್ಗಿಕ ನ್ಯಾಚುರಲ್ ಡಿಸಾಸ್ಟರ್ಸ್ ಇದು ಅಂತಂದರೆ ಅವುಗಳನ್ನು ನಾವು ತಡೆಗಟ್ಟಲಿಕ್ಕೆ ನಮಗೆ ತುಂಬಾ ಪರಿಣಾಮಕಾರಿಯಾದಂಥ ಫಾರೆಸ್ಟ್ ಯಾವುದು ಅಂತಂದರೆ ಮ್ಯಾಂಗ್ರೋವ್ ಫಾರೆಸ್ಟು. ಈಗ ಮ್ಯಾಂಗ್ರೋವ್ ಫಾರೆಸ್ಟದು ನಮ್ಮದು ಟೋಟಲ್ ಎಷ್ಟಿದೆ ಏರಿಯಾ ಅಂತಂದರೆ 4922 ಸ್ಕ್ವೇರ್ ಕಿಲೋಮೀಟರ್. ಜಾಸ್ತಿ ಎಲ್ಲಿದೆ, ಯಾವುದರಲ್ಲಿ ಹೆಚ್ಚಿಗೆ ಇದೆ? ಒಡಿಸ್ಸಾದಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ, ಕರ್ನಾಟಕದಲ್ಲಿದೆ. ಜಾಸ್ತಿ ಹೆಚ್ಚಿಗೆ ಆಗಿದ್ದು, ಓಕೆ, ಇನ್ಕ್ರೀಸ್ ಆಗಿದ್ದು ಮೊದಲಿನಕ್ಕೆ ಹೋಲಿಸಿದರೆ ಹೆಚ್ಚಿಗೆ ಆಗಿದ್ದಿಲ್ಲ ಅಂತಂದರೆ ಒಡಿಸ್ಸಾ, ಮಹಾರಾಷ್ಟ್ರ, ಕರ್ನಾಟಕ. ಇದಷ್ಟೇ ಅಲ್ಲದೆ ಕಾಂಡ್ಲಾ ಫಾರೆಸ್ಟ್ ಅಂತ ಬರ್ತದೆ. ಈ ಕಾಂಡ್ಲಾ ಫಾರೆಸ್ಟ್ಗೆ ರೈಸೋಫೋರಾ ಕಾಂಡ್ಲಾ ತಳಿ ಅಂತ ಕೂಡ ಇರ್ತಾರೆ. ಇದು ಹೋದ 2 ವರ್ಷಕ್ಕೆ ಹೋಲಿಸಿದರೆ ಇದು ಹೆಚ್ಚಿಗೆ ಆಗಿದೆ. ಎಷ್ಟು? ಟೋಟಲ್ ಇರೋದು 4.99 ಲ್ಯಾಕ್ ಹೆಕ್ಟರ್ನಷ್ಟು, ಓಕೆ, ಎಕರೆ 2.25 ಎಕರೆ ಅಂತಂದರೆ 1 ಹೆಕ್ಟರ್. ಸೊ ಕೆಲವೊಂದಿಷ್ಟು ಇಲ್ಲಿ ತಳಿಗಳಿದೆ. ಈ ತಳಿಗಳು ಏನಂತಂದರೆ ಇವು ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕಂಡುಬರ್ತದೆ. ಇವನ್ನುಗಳು ನೋಡ್ಕೋಬೋದು. ಕೆಲವೊಂದಿಷ್ಟು ಫ್ಯಾಕ್ಚುಯಲ್ ಡಾಟಾಸ್ನ ನಾವು ಇಲ್ಲಿ ಫಾರೆಸ್ಟ್ ಬಗ್ಗೆ ರಿಲೇಟೆಡ್ನಾಗಿ ಮಾತಾಡಬೇಕಂದ್ರೆ, ಭಾರತ ಮೊದಲನೇದು ಅರಣ್ಯ ನೀತಿಯನ್ನು ರಚಿಸುವಲ್ಲಿ ಭಾರತ ಮೊದಲನೇದಂತ ಹೇಳ್ಬೋದು ನಾವು. 1865ರಲ್ಲಿ ಸ್ಟಾರ್ಟ್ ಆಗಿದೆ. ಆಸ್ ಪರ್ ದಿ ಫಾರೆಸ್ಟ್ ರಿಪೋರ್ಟ್ 1988 ನಾವು ಹೇಳ್ತಾ ಇದ್ದೀವಲ್ಲ, ನಮ್ಮ ಟಾರ್ಗೆಟ್ ಎಷ್ಟಿದೆ? 33% ಇದೆ. 33%. ಈಗ ಎಷ್ಟಿದೆ ನಮ್ಮದು? 24.6. ಈಗ 33% ನಾವು ಟಾರ್ಗೆಟು ರೀಚ್ ಮಾಡಬೇಕಾಗಿದೆಯಲ್ಲ, ಇದು ಯಾವ ಒಂದು ಕಾಯ್ದೆ ಅಡಿಯಲ್ಲಿ ನಾವು ಟಾರ್ಗೆಟ್ ಮಾಡಿದೀವಿ ಅಂತಂದರೆ ನಮ್ಮದು ಅರಣ್ಯ ಕಾಯ್ದೆ 1988ರ ಪ್ರಕಾರ. ಫಾರೆಸ್ಟ್ ಸರ್ವೆ, ಫಾರೆಸ್ಟು ಇದು ಎಲ್ಲಿದೆ? ಇದು ಕನ್ಕರೆಂಟ್ ಲಿಸ್ಟ್ ಇದೆನಾ, ಸ್ಟೇಟ್ ಲಿಸ್ಟ್ ಇದೆನಾ? ಇದು ಆ್ಯಕ್ಚುಲಿ ಈಗ ಕನ್ಕರೆಂಟ್ ಲಿಸ್ಟ್ನಲ್ಲಿದೆ. ಸ್ಟೇಟ್ ಲಿಸ್ಟ್ನಲ್ಲಿತ್ತು, ಅದು ರಾಜ್ಯ ಪಟ್ಟಿಯಲ್ಲಿತ್ತು. ಈಗ ಇದನ್ನು ಸಮವರ್ತಿ ಪಟ್ಟಿಗೆ ಸೇರಿಸಲಾಗಿದೆ. ಯಾವುದು? ಸಮವರ್ತಿ ಪಟ್ಟಿಗೆ. ಯಾವಾಗ? 42ನೇ ತಿದ್ದುಪಡಿ 1976ರ ಮೂಲಕ. ಯಾವುದು? 42ನೇ ತಿದ್ದುಪಡಿ 1976ರ ಮೂಲಕ ಇದನ್ನು ಈಗ ಸಮವರ್ತ ಪಟ್ಟಿಗೆ ಸೇರಿಸಲಾಗಿದೆ ರಾಜ್ಯ ಪಟ್ಟಿಯಿಂದ. ಹಾಗೆ ಹೆಲ್ತ್ ಎಲ್ಲಿದೆ? ಈಗ ಹೆಲ್ತ್ ಬಂದ್ಬಿಟ್ಟು ಈಗ ಸ್ಟೇಟ್ನಲ್ಲಿದೆ. ಎಲ್ಲಿದೆ? ಸ್ಟೇಟ್ ಲಿಸ್ಟ್ನಲ್ಲಿದೆ. ಇದನ್ನು ಈಗೇನು ಮಾಡಬೇಕಂದ್ರೆ ಕನ್ಕರೆಂಟಿಗೆ ಸೇರಿಸಬೇಕಂತೇಳಿ ಮಾಡ್ತಾ ಇದ್ದಾರೆ ಈ ಕೋವಿಡ್-19 ಒಂದು ಕ್ರೈಸಿಸ್ ಆದ ನಂತರ. ಆಮೇಲೆ ನೆಕ್ಸ್ಟು ಇಂದಿರಾ ಗಾಂಧಿ ನ್ಯಾಷನಲ್ ಫಾರೆಸ್ಟ್ ಅಕಾಡೆಮಿ ಎಲ್ಲಿದೆ? ದೇಹರಾದೂನ್ ಉತ್ತರಾಖಂಡದಲ್ಲಿದೆ. ಆಮೇಲೆ ಟೈಲರ್ ಪ್ರಶಸ್ತಿ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೂಡ ನಿಮಗೆ ಹಲವಾರು ಬಾರಿ ಪ್ರಶ್ನೆಗಳು ಆಗ್ತವೆ. ಅದು ಪರಿಸರ ಕ್ಷೇತ್ರದ ಒಂದು ನೋಬೆಲ್ ಪ್ರೈಸ್ ಅಂತ ಕೂಡ ಹೇಳ್ಬೋದು. ಯಾವುದು? ಟೈಲರ್ ಪ್ರಶಸ್ತಿ. ಆಮೇಲೆ ಮಾರ್ಚ್ 21 ಈಗ ಇಂಟರ್ನ್ಯಾಷನಲ್ ಫಾರೆಸ್ಟ್ ಡೇನ ನಾವು ಆಚರಿಸ್ತಾ ಬರ್ತೇವೆ. ಅದಕ್ಕೆ ಹಾಗಾದರೆ ಇಲ್ಲಿ ಥೀಮ್ ಏನಾಗಿತ್ತು? ಈ ಬಾರಿ 21ಕ್ಕೆ ಥೀಮ್ ಏನಾಗಿತ್ತು ಅಂದರೆ ಫಾರೆಸ್ಟ್ ರಿಸ್ಟೋರೇಷನ್ ಅ ಪಾತ್ ಟು ರಿಕವರಿ ಆ್ಯಂಡ್ ವೆಲ್ಬೀಯಿಂಗ್. ಫಾರೆಸ್ಟ್ ರಿಸ್ಟೋರೇಷನ್ ಅ ಪಾತ್ ಟು ರಿಕವರಿ ಆ್ಯಂಡ್ ವೆಲ್ಬೀಯಿಂಗ್. ನೀವು ನೋಡ್ಬೋದು. IUCN ನಿಮಗೆ ಲಾಸ್ಟ್ ಟೈಮ್ ಹೇಳುವಾಗ ಹೇಳಿದೆ, IUCN 1948ಅಲ್ಲಿ ರಚಿಸಲಾಗಿತ್ತು ಮತ್ತು ಇದು ರೆಡ್ ಲಿಸ್ಟು ಕೊಡ್ತಾ ಬರ್ತದೆ ನಮಗೆ. ಓಕೆ, ರೆಡ್ ಲಿಸ್ಟು ಯಾರು ಹೇಳ್ತಾ ಬರ್ತಾರೆ? IUCN ಅವರು. ಅದಷ್ಟೇ ಅಲ್ಲದೆ ಅಂದರೆ ಕೆಂಪು ಪಟ್ಟಿ ವರ್ಲ್ಡ್ ಹೆರಿಟೇಜ್ ಔಟ್ಲುಕ್ ಅಂದರೆ ಜಗತ್ತಿನ ಪಾರಂಪರಿಕ ಔಟ್ಲುಕ್ಕು ಒಂದು ವರದಿನ ಯಾರು ಕೊಡ್ತಾರೆ ಅಂದರೆ ಅದು IUCN ಅವರು ಕೊಡ್ತಾ ಬರ್ತಾರೆ. ಆಮೇಲೆ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಬೋರ್ಡು ಯಾವಾಗ ಸ್ಥಾಪನೆಗೊಂಡಿತ್ತು? ಇದು ನಿಮಗೆ SDAದಲ್ಲಿ ಕೇಳಿದರು. ಅಥವಾ SDAದಲ್ಲಿ ಮೋಸ್ಟ್ ಪ್ರಾಬಬ್ಲಿ ಲಾಸ್ಟ್ ಟೈಮ್ 1974ರಲ್ಲಿ. ಆಮೇಲೆ ಈ ಫಿನ್ಲ್ಯಾಂಡ್ ಅನ್ನೋದು ಒಂದು ದೇಶ ಏನಿದೆಯಲ್ಲ, ಇದು ಜಗತ್ತಿನಲ್ಲಿ ಮೊದಲನೇ ದೇಶ ಏನಾಗಿದೆ ಅಂದರೆ ಕಾರ್ಬನ್ ಟ್ಯಾಕ್ಸು ಆಗ್ತಾ ಇದೆ. ಯಾವುದು? ಕಾರ್ಬನ್ ಟ್ಯಾಕ್ಸ್ ಹಾಕ್ತಾ ಇರುವಂಥ ದೇಶ ಯಾವುದು ಜಗತ್ತಿನಲ್ಲಿ ಮೊದಲೇ ಅಂದರೆ ಫಿನ್ಲ್ಯಾಂಡು. ಉತ್ತರಾಖಂಡು ಇಂಡಿಯಾಸ್ ಫಾರೆಸ್ಟ್ ಹೀಲಿಂಗ್ ಸೆಂಟರ್ ಎಲ್ಲಿದೆ ಅಂತಂದರೆ ಉತ್ತರಾಖಂಡದಲ್ಲೇ. ಭಾರತದ ಫಾರೆಸ್ಟ್ ಹೀಲಿಂಗ್ ಸೆಂಟರ್ ಎಲ್ಲಿದೆ? ಉತ್ತರಾಖಂಡದಲ್ಲಿದೆ. ಆಮೇಲೆ ಕ್ಯೋಟೋ ಪ್ರೋಟೋಕಾಲ್ ಇದು 1997ರಲ್ಲಾಗಿತ್ತು. ಇದರಲ್ಲಿ ಒಂದು ಕಾರ್ಬನ್ ಕ್ರೆಡಿಟ್ ಮಾಡೋದು ಅಂದರೆ ಒಂದು ಕಂಪ್ನಿ 2 ಕಂಪ್ನಿ ಇರ್ತವೆ. ಇವರು ಹೆಚ್ಚಿಗೆ ಹೊರಸೂಸಿದರೆ CO2 ನಾನು ಹೆಚ್ಚಿಗೆ ಹೊರಗೆ ಹಾಕ್ತೀನಿ, ಇವರು ಕಡಿಮೆ ಹಾಕ್ತಾರೆ. ನಾನು ಕಡಿಮೆ ಹಾಕಿರ್ತಾರಲ್ಲ, ಈ ಹೆಚ್ಚಿಗೆ ಹಾಕಿದವರು ಈ ಕಡಿಮೆ ಹಾಕಿದವ್ರ ಹತ್ರ ಕ್ರೆಡಿಟ್ಸ್ ಇರ್ತದೆ. ಆ ಕ್ರೆಡಿಟ್ಸ್ನ ತೊಗೊಳ್ಳೋದು ಅಂದರೆ ಕಂಪನ್ಸೇಟ್ ಮಾಡೋದು. ಅಂದರೆ ಎಲ್ಲರೂ ಸೇರಿಬಿಟ್ಟು ಒಂದು ಲಿಮಿಟ್ ಮೀರಬಾರ್ದು. ಅಂದರೆ ಒಬ್ರಿಗೊಬ್ರು ಕ್ರೆಡಿಟ್ ಮಾಡ್ಬೋದು, ಮಾರ್ಕೋಬೋದು. ಈ ರೀತಿಯಾದಂಥ ಒಂದು ಸ್ಕೀಮ್ ಆಗಿತ್ತು ಅದು ಕಾರ್ಬನ್ ಕ್ರೆಡಿಟ್ ಸ್ಕೀಮು. ಆಮೇಲೆ ಕೆಲವೊಂದಿಷ್ಟು ಪ್ರಾಜೆಕ್ಟ್ಸ್ನ ಇಲ್ಲಿದೆ. ಪ್ರಾಜೆಕ್ಟ್ ಟೈಗರ್ ಯಾವಾಗಿತ್ತು? 73ರಲ್ಲಿ. ಪ್ರಾಜೆಕ್ಟ್ ಎಲಿಫೆಂಟು ಪ್ರಾಜೆಕ್ಟ್ ಆನೆ ಯಾವಾಗಿತ್ತು? 92ರಲ್ಲಿ.
ಪ್ರಾಜೆಕ್ಟ್ ಡಾಲ್ಫಿನ್ 2020 ಮತ್ತು ಲಯನ್ 2020. ಇದಷ್ಟಲ್ಲದೆ ಪ್ರಾಜೆಕ್ಟ್ ರೈನೋ, ಓಕೆ, ಒನ್ ಹಾರ್ನ್ ರೈನ್ಸ್, ಗೇಂಡಾಮೃಗ ಪ್ರಾಜೆಕ್ಟ್ ಅದು ಯಾವಾಗಿತ್ತು ಅಂತಂದರೆ 2005. ಅದಷ್ಟಲ್ಲದೆ ಪ್ರಾಜೆಕ್ಟ್ ಕ್ರೊಕೊಡೈಲ್ 1975, ಅಂದರೆ ಪ್ರಾಜೆಕ್ಟ್ ಮೊಸಳೆ 1975. ಸ್ನೇಹಿತರೆ, ಇದಿಷ್ಟು ಇನ್ಫಾರ್ಮೇಷನು ನಾನು ಕಂಪ್ಲೀಟಾಗಿ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಫೆಬ್ರವರಿ ತಿಂಗಳಿಂದ ಮಾಡಿದ್ದೇನೆ. ಸೊ ಆ್ಯಕ್ಚುಲಿ ಇದು ವಿಡಿಯೋ ಲೆಂತ್ ಜಾಸ್ತಿ ಆಗ್ತದೆ ಸೆಕೆಂಡ್ನಲ್ಲಿ ಅಂತೇಳಿ ಪಾರ್ಟ್ 3ನ ಮಾಡಿದ್ವಿ, ಇಲ್ಲಾಂದರೆ 2 ಪಾರ್ಟ್ನಲ್ಲಿ ಇದು ಕಂಪ್ಲೀಟ್ ಮಾಡ್ತಾಯಿದ್ವಿ. ಸೊ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಇಷ್ಟವಾಗಿತ್ತು ಅಂದರೆ ನಿಮ್ಮ ಸ್ನೇಹಿತರು ಕೂಡ ಹಂಚ್ಕೊಳ್ಳಿ. ಅದಷ್ಟೇ ಅಲ್ಲದೆ ನಮ್ಮ ತಥಾಗತ GS Papermate ಇಂಗ್ಲೀಷ್ ಚಾನಲ್ ಏನಿದೆಯಲ್ಲ ಅಲ್ಲಿ ಕೂಡ ನೀವು ಕಂಟೆಂಟ್ನ ಆಕ್ಸೆಸ್ ಮಾಡ್ಕೋಬೋದು. ಅಲ್ಲಿ ಇಂಗ್ಲೀಷ್ನಲ್ಲಿ ಮಾತ್ರ ಅವೈಲೇಬಲ್ ಇರ್ತದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ತಥಾಗತ GS Paper. ಕೀಪ್ ಲರ್ನಿಂಗ್, ಕೀಪ್ ವಾಚಿಂಗ್.